ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಈ ಕುರ್ಚಿ ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸುವುದನ್ನು ಮುಂದುವರೆಸಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಕಾಳಗಕ್ಕೆ ಸಂಬಂಧಪಟ್ಟಂತೆ ವಿ ಸೋಮಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಕುರಿತಾಗಿ ಸಿದ್ದರಾಮಯ್ಯ ರದ್ದು ದಿಕ್ಕುದೆಸೆ ಇಲ್ಲದ ಸರ್ಕಾರವಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ಭ್ರಷ್ಟ ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ. ಕಾಂಗ್ರೆಸ್ ಮನೆಗೆ ಎಷ್ಟು ಬಾಗಿಲುಗಳಿದೆಯೋ ಅದು ಕೂಡ ಗೊತ್ತಾಗೋ ಹಂತವನ್ನ ಮೀರಿ ಹೋಗಿದೆ ಅಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಯಾವುದಾದ್ರೂ ಒಂದು ಸರ್ಕಾರ ಜನಾದೇಶವನ್ನ ಧಿಕ್ಕರಿಸಿ ನಾವು ಮಾಡಿದ್ದೇ ಸರಿ ಅಂತ ಹೇಳಿ ದಿಕ್ಕು ದಿವಾಳಿ ಇಲ್ಲದೆ ಯಾವುದೇ ಒಂದು ಸಾರ್ವಜನಿಕರ ಹಿತವನ್ನ ಕಾಪಾಡೋದಕ್ಕೆ ಅರ್ಹತೆ ಇಲ್ಲದೆ ಯಾವುದಾದ್ರೂ ಒಂದು ಇಡೀ ಭಾರತ ದೇಶದಲ್ಲಿ ಒಂದು ಸರ್ಕಾರ ಇದ್ರೆ ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ. ಈ ಸರ್ಕಾರಕ್ಕೆ ದಿಕ್ಕು ಇಲ್ಲ, ದಿವಾಳಿನೂ ಇಲ್ಲ, ಮ್ಯಾಂಡೇಟು ಇಲ್ಲ. ಜನರ ಭಾವನೆಗಳು, ಜನ ಕೊಟ್ಟಂತ ಒಂದು ಸಂದೇಶವನ್ನ ಆ ಜನರಿಗೋಸ್ಕರವಾಗಿ ಮಾಡಬೇಕು ಅನ್ನುವ ಒಂದು ಸಣ್ಣ ಕಿಂಚಿತ್ತು ಕೂಡ ಕಾಳಜಿ ಕನ್ಸರ್ನ್ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ಲಫಂಗ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ. ಇಂತಹ ಸರ್ಕಾರದ ಬಗ್ಗೆ ಮಾತನಾಡೋದ್ರೊಳಗೆ ಅವಶ್ಯಕತೆ ಇಲ್ಲ. ಜನಾದೇಶವನ್ನ ಯಾರು ಧಿಕ್ಕರಿಸ್ತಾರೆ, ಜನನು ಕೂಡ ಅವರು ಧಿಕ್ಕರಿಸ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ. ಒಂದು ಇದು ಇವತ್ತಿನ ಕಾಯಿಲೆ ಇಲ್ಲ, ಇದು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಈ ಕುರ್ಚಿ ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸುವುದನ್ನು ಮುಂದುವರೆಸಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಕಾಳಗಕ್ಕೆ ಸಂಬಂಧಪಟ್ಟಂತೆ ವಿ ಸೋಮಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಕುರಿತಾಗಿ ಸಿದ್ದರಾಮಯ್ಯ ರದ್ದು ದಿಕ್ಕುದೆಸೆ ಇಲ್ಲದ ಸರ್ಕಾರವಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ಭ್ರಷ್ಟ ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ. ಕಾಂಗ್ರೆಸ್ ಮನೆಗೆ ಎಷ್ಟು ಬಾಗಿಲುಗಳಿದೆಯೋ ಅದು ಕೂಡ ಗೊತ್ತಾಗೋ ಹಂತವನ್ನ ಮೀರಿ ಹೋಗಿದೆ ಅಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಯಾವುದಾದ್ರೂ ಒಂದು ಸರ್ಕಾರ ಜನಾದೇಶವನ್ನ ಧಿಕ್ಕರಿಸಿ ನಾವು ಮಾಡಿದ್ದೇ ಸರಿ ಅಂತ ಹೇಳಿ ದಿಕ್ಕು ದಿವಾಳಿ ಇಲ್ಲದೆ ಯಾವುದೇ ಒಂದು ಸಾರ್ವಜನಿಕರ ಹಿತವನ್ನ ಕಾಪಾಡೋದಕ್ಕೆ ಅರ್ಹತೆ ಇಲ್ಲದೆ ಯಾವುದಾದ್ರೂ ಒಂದು ಇಡೀ ಭಾರತ ದೇಶದಲ್ಲಿ ಒಂದು ಸರ್ಕಾರ ಇದ್ರೆ ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ. ಈ ಸರ್ಕಾರಕ್ಕೆ ದಿಕ್ಕು ಇಲ್ಲ, ದಿವಾಳಿನೂ ಇಲ್ಲ, ಮ್ಯಾಂಡೇಟು ಇಲ್ಲ. ಜನರ ಭಾವನೆಗಳು, ಜನ ಕೊಟ್ಟಂತ ಒಂದು ಸಂದೇಶವನ್ನ ಆ ಜನರಿಗೋಸ್ಕರವಾಗಿ ಮಾಡಬೇಕು ಅನ್ನುವ ಒಂದು ಸಣ್ಣ ಕಿಂಚಿತ್ತು ಕೂಡ ಕಾಳಜಿ ಕನ್ಸರ್ನ್ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ಲಫಂಗ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ. ಇಂತಹ ಸರ್ಕಾರದ ಬಗ್ಗೆ ಮಾತನಾಡೋದ್ರೊಳಗೆ ಅವಶ್ಯಕತೆ ಇಲ್ಲ. ಜನಾದೇಶವನ್ನ ಯಾರು ಧಿಕ್ಕರಿಸ್ತಾರೆ, ಜನನು ಕೂಡ ಅವರು ಧಿಕ್ಕರಿಸ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ. ಒಂದು ಇದು ಇವತ್ತಿನ ಕಾಯಿಲೆ ಇಲ್ಲ, ಇದು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಈ ಕುರ್ಚಿ ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸುವುದನ್ನು ಮುಂದುವರೆಸಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಕಾಳಗಕ್ಕೆ ಸಂಬಂಧಪಟ್ಟಂತೆ ವಿ ಸೋಮಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಕುರಿತಾಗಿ ಸಿದ್ದರಾಮಯ್ಯ ರದ್ದು ದಿಕ್ಕುದೆಸೆ ಇಲ್ಲದ ಸರ್ಕಾರವಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ಭ್ರಷ್ಟ ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ. ಕಾಂಗ್ರೆಸ್ ಮನೆಗೆ ಎಷ್ಟು ಬಾಗಿಲುಗಳಿದೆಯೋ ಅದು ಕೂಡ ಗೊತ್ತಾಗೋ ಹಂತವನ್ನ ಮೀರಿ ಹೋಗಿದೆ ಅಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಯಾವುದಾದ್ರೂ ಒಂದು ಸರ್ಕಾರ ಜನಾದೇಶವನ್ನ ಧಿಕ್ಕರಿಸಿ ನಾವು ಮಾಡಿದ್ದೇ ಸರಿ ಅಂತ ಹೇಳಿ ದಿಕ್ಕು ದಿವಾಳಿ ಇಲ್ಲದೆ ಯಾವುದೇ ಒಂದು ಸಾರ್ವಜನಿಕರ ಹಿತವನ್ನ ಕಾಪಾಡೋದಕ್ಕೆ ಅರ್ಹತೆ ಇಲ್ಲದೆ ಯಾವುದಾದ್ರು ಒಂದು ಇಡೀ ಭಾರತ ದೇಶದಲ್ಲಿ ಒಂದು ಸರ್ಕಾರ ಇದ್ರೆ
ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ. ಈ ಸರ್ಕಾರಕ್ಕೆ ದಿಕ್ಕು ಇಲ್ಲ, ದಿವಾಳಿನೂ ಇಲ್ಲ, ಮ್ಯಾಂಡೇಟು ಇಲ್ಲ. ಜನರ ಭಾವನೆಗಳು, ಜನ ಕೊಟ್ಟಂತ ಒಂದು ಸಂದೇಶವನ್ನ ಆ ಜನರಿಗೋಸ್ಕರವಾಗಿ ಮಾಡಬೇಕು ಅನ್ನುವ ಒಂದು ಸಣ್ಣ ಕಿಂಚಿತ್ತು ಕೂಡ ಕಾಳಜಿ ಕನ್ಸರ್ನ್ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ಲಫಂಗ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ. ಇಂತಹ ಸರ್ಕಾರದ ಬಗ್ಗೆ ಮಾತನಾಡೋದ್ರೊಳಗೆ ಅವಶ್ಯಕತೆ ಇಲ್ಲ. ಜನಾದೇಶವನ್ನ ಯಾರು ಧಿಕ್ಕರಿಸ್ತಾರೆ, ಜನನು ಕೂಡ ಅವರು ಧಿಕ್ಕರಿಸ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ. ಒಂದು, ಇದು ಇವತ್ತಿನ ಕಾಯಿಲೆ ಇಲ್ಲ, ಇದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಈ ಕುರ್ಚಿ ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸುವುದನ್ನು ಮುಂದುವರೆಸಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಕಾಳಗಕ್ಕೆ ಸಂಬಂಧಪಟ್ಟಂತೆ ವಿ ಸೋಮಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಕುರಿತಾಗಿ ಸಿದ್ದರಾಮಯ್ಯ ರದ್ದು ದಿಕ್ಕುದೆಸೆ ಇಲ್ಲದ ಸರ್ಕಾರವಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ಭ್ರಷ್ಟ ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ. ಕಾಂಗ್ರೆಸ್ ಮನೆಗೆ ಎಷ್ಟು ಬಾಗಿಲುಗಳಿದೆಯೋ ಅದು ಕೂಡ ಗೊತ್ತಾಗೋ ಹಂತವನ್ನ ಮೀರ್ ಹೋಗಿದೆ ಅಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಯಾವುದಾದ್ರೂ ಒಂದು ಸರ್ಕಾರ ಜನಾದೇಶವನ್ನ ಧಿಕ್ಕರಿಸಿ ನಾವು ಮಾಡಿದ್ದೇ ಸರಿ ಅಂತ ಹೇಳಿ ದಿಕ್ಕು ದಿವಾಳಿ ಇಲ್ಲದೆ ಯಾವುದೇ ಒಂದು ಸಾರ್ವಜನಿಕರ ಹಿತವನ್ನ ಕಾಪಾಡೋದಕ್ಕೆ ಅರ್ಹತೆ ಇಲ್ಲದೆ ಯಾವುದಾದ್ರೂ ಒಂದು ಇಡೀ ಭಾರತ ದೇಶದಲ್ಲಿ ಒಂದು ಸರ್ಕಾರ ಇದ್ರೆ ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ. ಈ ಸರ್ಕಾರಕ್ಕೆ ದಿಕ್ಕು ಇಲ್ಲ, ದಿವಾಳಿನೂ ಇಲ್ಲ, ಮ್ಯಾಂಡೇಟು ಇಲ್ಲ. ಜನರ ಭಾವನೆಗಳು, ಜನ ಕೊಟ್ಟಂತ ಒಂದು ಸಂದೇಶವನ್ನ ಆ ಜನರಿಗೋಸ್ಕರವಾಗಿ ಮಾಡಬೇಕು ಅನ್ನುವ ಒಂದು ಸಣ್ಣ ಕಿಂಚಿತ್ತು ಕೂಡ ಕಾಳಜಿ ಕನ್ಸರ್ನ್ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ಲಫಂಗ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ. ಇಂತಹ ಸರ್ಕಾರದ ಬಗ್ಗೆ ಮಾತನಾಡೋದ್ರೊಳಗೆ ಅವಶ್ಯಕತೆ ಇಲ್ಲ. ಜನಾದೇಶವನ್ನ ಯಾರು ಧಿಕ್ಕರಿಸ್ತಾರೆ, ಜನನು ಕೂಡ ಅವರು ಧಿಕ್ಕರಿಸ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ. ಒಂದು, ಇದು ಇವತ್ತಿನ ಕಾಯಿಲೆ ಇಲ್ಲ, ಇದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಈ ಕುರ್ಚಿ ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸುವುದನ್ನು ಮುಂದುವರೆಸಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಕಾಳಗಕ್ಕೆ ಸಂಬಂಧಪಟ್ಟಂತೆ ವಿ ಸೋಮಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಕುರಿತಾಗಿ ಸಿದ್ದರಾಮಯ್ಯ ರದ್ದು ದಿಕ್ಕುದೆಸೆ ಇಲ್ಲದ ಸರ್ಕಾರವಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ಭ್ರಷ್ಟ ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ. ಕಾಂಗ್ರೆಸ್ ಮನೆಗೆ ಎಷ್ಟು ಬಾಗಿಲುಗಳಿದೆಯೋ ಅದು ಕೂಡ ಗೊತ್ತಾಗೋ ಹಂತವನ್ನ ಮೀರ್ ಹೋಗಿದೆ ಅಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಯಾವುದಾದ್ರೂ ಒಂದು ಸರ್ಕಾರ ಜನಾದೇಶವನ್ನ ಧಿಕ್ಕರಿಸಿ ನಾವು ಮಾಡಿದ್ದೇ ಸರಿ ಅಂತ ಹೇಳಿ ದಿಕ್ಕು ದಿವಾಳಿ ಇಲ್ಲದೆ ಯಾವುದೇ ಒಂದು ಸಾರ್ವಜನಿಕರ ಹಿತವನ್ನ ಕಾಪಾಡೋದಕ್ಕೆ ಅರ್ಹತೆ ಇಲ್ಲದೆ ಯಾವುದಾದ್ರೂ ಒಂದು ಇಡೀ ಭಾರತ ದೇಶದಲ್ಲಿ ಒಂದು ಸರ್ಕಾರ ಇದ್ರೆ ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ. ಈ ಸರ್ಕಾರಕ್ಕೆ ದಿಕ್ಕು ಇಲ್ಲ, ದಿವಾಳಿನೂ ಇಲ್ಲ, ಮ್ಯಾಂಡೇಟು ಇಲ್ಲ. ಜನರ ಭಾವನೆಗಳು, ಜನ ಕೊಟ್ಟಂತ ಒಂದು ಸಂದೇಶವನ್ನ ಆ ಜನರಿಗೋಸ್ಕರವಾಗಿ ಮಾಡಬೇಕು ಅನ್ನುವ ಒಂದು ಸಣ್ಣ ಕಿಂಚಿತ್ತು ಕೂಡ ಕಾಳಜಿ ಕನ್ಸರ್ನ್ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ಲಫಂಗ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ. ಇಂತಹ ಸರ್ಕಾರದ ಬಗ್ಗೆ ಮಾತನಾಡೋದ್ರೊಳಗೆ ಅವಶ್ಯಕತೆ ಇಲ್ಲ. ಜನಾದೇಶವನ್ನ ಯಾರು ಧಿಕ್ಕರಿಸ್ತಾರೆ, ಜನನು ಕೂಡ ಅವರು ಧಿಕ್ಕರಿಸ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ. ಒಂದು, ಇದು ಇವತ್ತಿನ